ಏನು ಈ ಒಂದು ಸೇತುವೆ 35 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅನುಷ್ಠಾನಕ್ಕೆ ತಂದು ಇನಾಗ್ರೇಷನ್ ಸಮೇತ ಮಾಡ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಸೇತುವೆಯಿಂದ ನಮಗೆ ನಿಜವಾಗ್ಲೂ ನಮ್ಮ ಹೊನ್ನೆಕುಡಿಗೆ ಗ್ರಾಮಕ್ಕೆ ಎಷ್ಟು ಒಂದು ಅನುಕೂಲ ಆಗಿದೆ ಅಂದರೆ, ಈ ಒಂದು ಸೇತುವೆಯಿಂದ ಸಮಯನೂ ಉಳಿತಾಯ, ಹಾಗೆ ಕಿಲೋಮೀಟ್ರ್ ಸಮೇತ ಉಳಿತಾಯ ಆಗಿದೆ. ಯಾಕಂದರೆ ಹೊನ್ನೆಕುಡಿಗೆಗೆ ಏನಾದರೂ ಹೋಗಬೇಕಂದ್ರೆ 18 ಕಿಲೋಮೀಟ್ರು ಸುತ್ತಾಗಿ ಹೋಗಬೇಕಿತ್ತು. ಈಗ ಬರೀ 4ರಿಂದ 5 ಕಿಲೋಮೀಟ್ರಲ್ಲಿ ಎನ್.ಆರ್.ಪುರ ಪಟ್ಟಣಕ್ಕೆ ನಾವು ಸೇರ್ತಾ ಇದ್ದೇವೆ. ಈ ಒಂದು ಸೇತುವೆ ಆದ್ದರಿಂದ ನಮ್ಮ ಊರಿನ ಬಡವರಿಗಾಗಿರ್ಬೋದು, ರೈತ ವರ್ಗದವರಾಗಿರ್ಬೋದು, ಹಾಗೆ ಶಾಲೆಯ ಮಕ್ಕಳಿಗಿರ್ಬೋದು, ತುಂಬ ನಾಗರಿಕರು ಎಲ್ಲರಿಗೂ ಸಮೇತ ಒಂದು ಒಳ್ಳೆಯ ಒಂದು ಅನುಕೂಲಕರವಾಗಿ ಸೇತುವೆ ನಿರ್ಮಾಣ ಆಗಿದೆ. ಇದು ನಮ್ಮ ಹೊನ್ನೆಕುಡಿ ಗ್ರಾಮಕ್ಕೆ ಅತಿ ಹೆಚ್ಚಿನ ಒಂದು ಸಮಸ್ಯೆಯನ್ನು ಸಮೇತ ಈ ಒಂದು ಬ್ರಿಡ್ಜಿಂದ ಸಮಸ್ಯೆ ಪರಿಹಾರನೇ ಆಗ್ಬೋದು ಅಂತ ಹೇಳ್ಬೋದು. ಯಾಕಂದರೆ ನಾವು ಎನ್.ಆರ್.ಪುರ ಪಟ್ಟಣಕ್ಕೆ ಹೋಗಿ ಬರಬೇಕಂದ್ರೆ ಒಂದು ದಿವಸ ತಗೊಳ್ತಾ ಇದ್ವಿ. ಈಗ ಬರೀ 5ರಿಂದ 10 ನಿಮಿಷದಲ್ಲಿ ಎನ್.ಆರ್.ಪುರ ಹೋಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದೀವಿ. ಈ ಒಂದು ನಮ್ಮ ಏನು MLC ಶ್ರೀನಿವಾಸ್ ಅವರು ಇರ್ಬೋದು, ಹುಟ್ಟೂರಿನಲ್ಲಿ ಏನೋ ಒಂದು ಕಾರ್ಯಕ್ರಮ ಯೋಜನೆ ಮಾಡಬೇಕಂತ ರೂಪಿಸ್ಕೊಂಡು 35ರಿಂದ 40 ಕೋಟಿ ವೆಚ್ಚದಲ್ಲಿ ಸೇತುವೆ ಹಾಗೂ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಹೊನ್ನೆಕುಡಿಗೆ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆ ನಮ್ಮ ಭಾಗದ MLA ಅವರಾದ ರಾಜೇಗೌಡರು ಸಹ ಇದಕ್ಕೆ ಕಾರಣಕರ್ತರಾಗಿರ್ತಾರೆ. ಅವರಿಗೂ ಸಹ ನಮ್ಮ ಹೊನ್ನೆಕುಡಿಗೆ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಇದರಲ್ಲಿ ನಮ್ಮ ಗ್ರಾಮಸ್ಥರು ಕೂಡ ಈ ಒಂದು ಕೆಲಸ ಕಾರ್ಯದಲ್ಲಿರ್ಬೋದು ಎಲ್ಲದರೂ ಕೂಡ ಕೈ ಜೋಡಿಸಿದ್ದಾರೆ. ಅದು ಪ್ರಮುಖವಾಗಿ ನಮ್ಮ ಜಾರ್ಜಣ್ಣ ಅವರು ಕೂಡ ಈ ಒಂದು ಕಾಮಗಾರಿಗೆ ಹೆಚ್ಚು ಒಂದು ಆಸಕ್ತಿ ವಹಿಸಿ ಪ್ರತಿದಿನವೂ ಸಹ ವೀಕ್ಷಣೆ ಮಾಡಿ ಕಾರ್ಯ ರೂಪಿಸ್ಕೊಳ್ಳೋಕ್ಕೆ ಅವರು ಒಂದು ಶ್ರಮ ಇದೆ ಅಂತಲೇ ಹೇಳ್ಬೋದು. ಹಾಗೆ ಗ್ರಾಮಸ್ಥರು ಎಲ್ಲರೂ ಕೂಡ ಈ ಒಂದು ಶ್ರೀನಿವಾಸಣ್ಣನವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೇವೆ.